ಬ್ಯಾಕ್ ಟು ಬ್ಯಾಕ್ ಕನ್ನಡ ಸೀರಿಯಲ್ಸ್ ಅಲ್ಲಿ ಮಿಂಚಿ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ನಡೆಸ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿದ್ದು ಮೂಲಿಮನಿಯವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನೀವ್ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸುಮಾರು ದಿನಗಳಾಯ್ತು, ಸುಮಾರು ದಿನಗಳು ಅನ್ನೋದಕ್ಕಿಂತ ವರ್ಷಗಳೇ ಆಯ್ತು ಅಂತ ಅನ್ಬೋದು. ಸೊ ಹೆಂಗಿದೆ ಲೈಫ್? ಒಂದ್ ಕಡೆ ಕಿರುತ್ತಾರೆ, ಇನ್ನೊಂದ್ ಕಡೆ ಹೇರಿತಾರೆ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಪಾಪ ನೀವು ಹೇಗಿದ್ದೀರಿ ಅಂತ ಕೇಳಿದ್ರೆ ನಾನು ಚೆನ್ನಾಗಿದ್ದೀನಿ. ಕ್ಷಮಿಸಿ, ನಾನು ಉತ್ತರ ಕೊಡ್ಲಿಲ್ಲ ಅದಕ್ಕೆ. ಕಿರುತೆರೆ ಹಾಗೂ ಹಿರುತೆರೆ ಪ್ಲಾಟ್ಫಾರ್ಮ್ಸ್ ಬೇರೆ ಬೇರೆ ಆಗಿದ್ರು ಕೆಲಸ ಒಂದೇ ಆಗಿದೆ. ಆದರೆ ಕೆಲಸ ಮಾಡುವಂಥ ಶೈಲಿ ಅಂತ ಬೇರೆ ಥರ ಇರುತ್ತೆ. ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಿಕೊಂಡೇ ಸುಮಾರು ವರ್ಷಗಳಿಂದ ನಾನು ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಆದರೆ ಈಗ ನನಗೆ ಏನನ್ನಿಸ್ತು ಅಂದರೆ, ಯಾಕಂದರೆ ರಂಗಿತರಂಗ ಆದಮೇಲೆ ಸಾಕಷ್ಟು ಸಿನಿಮಾಗಳು ನನಗೆ ಕರೆ ಬಂತು, ಸಾಕಷ್ಟು ಸಿನಿಮಾಗಳ ಒಂದು ಮಾತುಕತೆಗಳ ನಡೀತು. ಆದರೆ ಐ ಥಿಂಕ್ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ನಡೆಯೋದು ಬಹಳ ಕಷ್ಟ ಇದೆ. ಸೊ ಕಷ್ಟನೋ ಸುಖನೋ ಸಿನಿಮಾಗಳನ್ನ ಮಾಡೋಣ ಅಂತ ಈಗ ಪಣ ತೊಟ್ಟಿದ್ದೀನಿ. ಸಿನಿಮಾಗಳು ಸಾಲಾಗಿ ಸಿಗ್ತಾ ಇದೆ, ಮಾತುಕತೆಗಳು ನಡೀತಾ ಇದೆ. ಹಾಗೆ ನಂದೊಂದು 4-5 ಸಿನಿಮಾ ರೆಡಿ ಇದೆ ರಿಲೀಸ್ಗೆ. ಅದರಲ್ಲಿ ಒಂದು ಸಿನಿಮಾ ಅದು ಇವತ್ತೊಂದು ಪ್ರೆಸ್ ಮೀಟಲ್ಲಿ ನೀವು ನನಗೆ ಸಿಕ್ಕಿದ್ರಿ. ಬಹಳ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡೋದಕ್ಕೆ ಇವತ್ತು. ಯಾಕೆ ಅಷ್ಟು ಚೆನ್ನಾಗಿರುವಂತಹ ಪ್ರಿಯಾ ಅವ್ರನ್ನ ಬಿಟ್ಟು ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೀರಾ ಅಂತ? ಇಲ್ಲ ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ ನಟರು ಒಂದೊಂದು ಪಾತ್ರಗಳನ್ನ ನಾವು ಜೀವಿಸ್ತಾ ಹೋಗ್ತೀವಿ. ಆ ಒಂದು ಸಂದರ್ಭದಲ್ಲಿ, ಆ ಒಂದು ಟೈಮ್ ಲೈನಲ್ಲಿ ನಾವು ಆ ಪಾತ್ರನ ಜೀವಿಸ್ತೀವಿ. ಆ ಅಜ್ಞಾತವಾಸಿ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಆದರೆ ಪ್ರಿಯಾನ ಬಿಟ್ಟು ಅಜ್ಞಾತವಾಸಕ್ಕೆಲ್ಲ ಹೋಗೋ ಸೀನೇ ಇಲ್ಲ. ಪ್ರಿಯಾ ನನ್ನ ಬಿಡಲ್ಲ. ಸೊ ಆ್ಯಂಡ್ ಎಲ್ಲೇ ಹೋದ್ರು ಪ್ರಿಯಾ ನನ್ನ ಜೊತೆ ಇರ್ತಾಳೆ. ಒಂದಿಬ್ರಲ್ಲೂ ಒಂದು ಪ್ರೀತಿ ಬಾಂಧವ್ಯ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಏನಂದ್ರೆ, ಅಜ್ಞಾತವಾಸಿ ನಾನು ಆಗ್ತೀನಿ ಅಂದ್ರೂ ಪ್ರಿಯ ಬಿಡಲ್ಲ, ಅದಂತೂ ಶ್ಯೂರ್. ಅಜ್ಞಾತವಾಸಿಯಲ್ಲಿ ಸುಮಾರು ಜನ ಸ್ಟಾರ್ ನಟರಿದ್ದಾರೆ, ಹಾಗೇನೆ ಹಿರಿಯ ಕಲಾವಿದರಿದ್ದಾರೆ. ಅವ್ರ ಜೊತೆ ಹ್ಯಾಕ್ ಮಾಡ್ತಿದ್ರ. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪಾತ್ರ, ಹೆಂಗ್ ಸಿನಿಮಾ ಮೂಡ್ ಬಂದಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಪಾತ್ರದ ಬಗ್ಗೆ? ಅಜ್ಞಾತವಾಸಿಯಲ್ಲಿ ನನ್ನ ಪಾತ್ರದ ಹೆಸರು ರೋಹಿತ್ ಅಂತ. ಒಬ್ಬ ಟೀನೇಜರ್ ಪಾತ್ರ ಮಾಡ್ತಿದ್ದೀನಿ. ಸೆಟ್ ಬ್ಯಾಕ್ ಇನ್ 2000s ಈ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ. ಅದು ಬಿಟ್ಟು ನಾನು ಜಾಸ್ತಿ ಈ ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಟ್ರೇಲರ್ ನೋಡಿದ್ದೀರಾ ನೀವು. ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇದು ಡೆಫಿನೆಟ್ಲಿ ಇದೆ. ಆ್ಯಂಡ್ ಪ್ರತಿಯೊಂದು ಪಾತ್ರದಲ್ಲೂ ಒಂದು ಜೀವ ಇದೆ, ಒಂದು ಒಂದು ಕತೆಗೆ ಒಂದು ತಿರುವನ್ನ ಕೊಡುವಂಥ ಪಾತ್ರ. ಸೊ ನನ್ನ ಪಾತ್ರ ಒಬ್ಬ ಕಂಪ್ಯೂಟರ್ ಎಂಥೂಸಿಯಾಸ್ಟ್ ಅಂತ ಹೇಳ್ಬೋದು. ಕಂಪ್ಯೂಟರ್ ಬಗ್ಗೆ ಒಂದು ಒಬ್ಸೆಷನ್ ಇರುತ್ತೆ. ಸೊ ದಿಸ್ ಇಸ್ ಸೆಟ್ ಬ್ಯಾಕ್ ಇನ್ 1997 ನಡೆಯುವಂಥ ಕತೆ. ಸೊ ಆ ಒಂದು ಸಂದರ್ಭದಲ್ಲಿ ಇವಾಗ ಯಾರೇ ಆಗಿರ್ಬೋದು, ಇವಾಗ ನನಗೇನೆ ಮೊದಲನೇ ಸತಿ ನನ್ನ ಮನೆಯಲ್ಲಿ ಕಂಪ್ಯೂಟರ್ ಬಂದಾಗ ಒಂದು ಆದಂಥ ಅನುಭವ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಆ ಥರದ ಅನುಭವ ಜನಕ್ಕೆ ಕೊಡುವಂಥ ಒಂದು ಪಾತ್ರ ನಂದು. ಖಂಡಿತ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ, ಅದ್ರ ಜೊತೆಗೆ ಸೀರಿಯಲ್ಸ್ ಆಯ್ತು. ಸೊ ಬಿಗ್ ಬಾಸ್ಗೆ ಯಾಕೆ ಹೋಗಿರ್ಲಿಲ್ಲ? ಲಾಸ್ಟ್ ಸೀಸನ್ ಬಂದಿತ್ತು ಅವಕಾಶ ಅಂತ ಕೇಳ್ಪಟ್ವಿ, ಬಟ್ ನೀವು ನಮ್ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಕೇಳೋಣ ಅಂದ್ರೆ. ಸೊ ಅವಕಾಶ ಬಂದಿತ್ತು ಅಂತ ಕೇಳ್ಪಟ್ವಿ. ಸೊ ಏನ್ ಹೇಳ್ತೀರಾ ಬಿಗ್ ಬಾಸ್ ಶೋ ಬಗ್ಗೆ? ನನ್ಗಷ್ಟೇ ಎಲ್ಲ ಸಾಕಷ್ಟು ನಟರಿಗೆ ಕರೆ ಹೋಗಿರುತ್ತೆ ಬಿಗ್ ಬಾಸ್ ಇಂದ. ಆದ್ರೆ ನನಗೇನಂದ್ರೆ, ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಆಸೆ, ನಂಬಿಕೆಗಳು, ಒಂದು 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 ಫ್ಯೂಚರ್ ನೋಡ್ತಾ ಇದ್ದೀನಿ. ತುಂಬಾ ಕೆಲಸ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ನನ್ಗೆ ಆಸೆ. ಅಂದ್ರೆ ನನ್ಗೆ ಸ್ವಲ್ಪನೂ ಸಮಯ ವ್ಯರ್ಥ ಮಾಡದೆ ಸಿನಿಮಾದಲ್ಲಿ ಏನೇ ಕೊಟ್ಟರು ಕೆಲಸ ನಂಗೆ ಇಷ್ಟ. ಯಾಕಂದ್ರೆ ನಾನು ರಂಗಿತರಂಗಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ, ರಾಜರಥಲ್ಲಿ ಕೆಲಸ ಮಾಡಿದ್ದೆ, ವಿಕ್ರಾಂತ್ ರೋಣದಲ್ಲೂ ಅನೂಪ್ ಸರ್ ಯಾವಾಗ ಹೇಳಿದ್ರು ಅಲ್ಲಿ ಹೋಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ವಿ. ಸೊ ಸಿನಿಮಾದಲ್ಲಿ ಎಂಟರ್ ಮಾಡ್ಬೇಕು ಅಂತ ಬಹಳ ಆಸೆ. ಬಿಗ್ ಬಾಸ್ ನನ್ನಂತವನಿಗೆ ಪ್ಲಾಟ್ಫಾರ್ಮ್ ನನಗನ್ಸುತ್ತೆ, ನನಗಲ್ಲ ಅಂತ. ಬಟ್ ಡೆಫಿನೆಟ್ಲಿ ಅದು ಸಾಕಷ್ಟು ಜನಕ್ಕೆ ಒಳ್ಳೆ ವೇದಿಕೆಯಾಗಿ ಹೊರಬಂದಿದೆ. ಸಾಕಷ್ಟು ಜನ ಜೀವನ ಕಟ್ಕೊಂಡಿದ್ದಾರೆ, ಹೆಸರು ಮಾಡಿದ್ದಾರೆ. ಅದಕ್ಕೊಂದು ಒಳ್ಳೆ ರೆಸ್ಪೆಕ್ಟ್ ಇದೆ ನನಗೆ. ಆದ್ರೆ ನನಗೆ ಬಹಳ ಖುಷಿ ಕೊಡೋದು ಸಿನಿಮಾ. ನನಗೆ DD1 ಅಲ್ಲಿ ಸಂಜೆ 4 ಗಂಟೆಗೆ ಅಣ್ಣವ್ರ ಸಿನಿಮಾ ನೋಡಾದ್ಮೇಲೆ ಸಂಜೆ 6ವರೆಗೆ ನಾನು ಅಣ್ಣವ್ರು ಆಗ್ಬಿಡ್ತಿದ್ದೆ. ಆ ಥರ ಜಿಗಿತಾ ಇದ್ದೆ. ಆ ಥರ ಆ ಒಂದು ಹುಮ್ಮಸ್ಸು, ಆ ಒಂದು ಎನರ್ಜಿ ಕೊಡುತ್ತೆ ಸಿನಿಮಾ. ಸೊ ಸಿನಿಮಾದಲ್ಲಿ ಏನಾದರೂ ಒಂದು ಕೆಲಸಗಳು ಮಾಡಿಕೊಂಡು ತೊಡಗಿರ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅದಕ್ಕೋಸ್ಕರ ಆ ಕಡೆ ನನ್ನ ಗುರಿನ ಬದಲಾಯಿಸದೆ ನಾನು ಸಿನಿಮಾ ಕಡೆನೇ ಜಾಸ್ತಿ ಫೋಕಸ್ ಮಾಡ್ತಿದ್ದೇನೆ. ಎಸ್. ಮತ್ತೆ ನೀವು ಮತ್ತೆ ಪ್ರಿಯಾ ಅವರು ಯಾವಾಗ ಒಟ್ಟಿಗೆ ಕಾಣಿಸ್ಕೊಳ್ತೀರಾ? ನಾವು ಆಕ್ಚುಲಿ ಕಾಣಿಸ್ಕೊಳ್ತಾ ಇರ್ತೀವಿ, ನಿಮಗ್ ಕಾಣಿಸಿಲ್ಲ ಅಷ್ಟೇ. ನಾವು ಯೂಶಲಿ ಅಂದ್ರೆ ತುಂಬಾ ಸಿಂಪಲ್ ಆಗಿರಕ್ಕೆ ಇಷ್ಟಪಡ್ತೀವಿ. ನಾನು ಪ್ರಿಯ ಸುಮ್ಮನೆ ಆಚೆ ಹೋಗ್ತೀವಿ, ಸಿನಿಮಾಗಳಿಗೆ ಹೋಗ್ತೀವಿ, ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ. ಹೀಗೆ ಕಾಲ ಕಳೀತಾ ಇರ್ತೀವಿ. ಅದು ಗೊತ್ತಾಗಲ್ಲ ಅಷ್ಟೇ ಜನಕ್ಕೆ. ಸಮ್ಟೈಮ್ ಮಾಸ್ಕ್ ಹಾಕಿರ್ತೀವಿ, ಗೊತ್ತಾಗಲ್ಲ. ಸೊ ಜನಗಳ ಮಧ್ಯೆ ಹೋಗ್ತೀವಿ. ನನಗೂ ಸಾಕಷ್ಟು ಇಷ್ಟ. ಯಾಕಂದ್ರೆ ಜೀವನ ನೋಡೋದೇ ನಾವು ಜನಗಳ ಮಧ್ಯೆ ಇದ್ದಾಗ. ನಾವು ಜನರನ್ನ ಬಿಟ್ಟು ಬದುಕ್ತೀವಿ, ಪ್ರಪಂಚ ಬಿಟ್ಟು ಬದುಕ್ತೀವಿ ಅಂದ್ರೆ ಆಗಲ್ಲ. ನಾವು ನಟರಾಗಿ ಐ ಥಿಂಕ್ ನಾವು ಒಂದು ಲೈಫ್ನ ಕಾಣೋದೇ ಜನರ ಮಧ್ಯೆ. ಸೊ ಐ ಲವ್ ಟು ಬಿ ಇನ್ ಬಿಟ್ವೀನ್ ಪೀಪಲ್. ಜನರ ಮಧ್ಯೆ ಹೋಗ್ತೀನಿ. ನನಗೆ ಕ್ರೌಡ್ ಅಂದ್ರೆ ಇಷ್ಟ, ಗೊತ್ತಾಗ್ದಂಗೆ ಹೋಗಿ ಇಷ್ಟ. ಒಂಥರ ಜಾತ್ರೆಗಳಿಗೆ ಹೋಗ್ತೀವಿ, ಅದೇ ಗೊತ್ತಾಗಲ್ಲ ಅಷ್ಟೇ ನಿಮ್ಗೆ. ನಾನು ಕೇಳಿ ಸಿನಿಮಾ ಬಗ್ಗೆ ಕೇಳಿದ್ರೆ ನಂಗೆ ಒಂದು ಕಂಟೆಂಟ್ ಬಿಟ್ಕೊಟ್ರಿ. ತಪ್ಪೇನಿಲ್ಲ.
ನೆಕ್ಸ್ಟ್ ಯಾವಾಗ ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ತೀರಾ ಅಂತ? ಒಂದೆರಡು ಸಿನಿಮಾಗಳು ಬಂತು, ಆದ್ರೆ ನಾನೇನ್ ಭಾವಿಸ್ತೀನಿ ಅಂದ್ರೆ, ನಾನು ಪ್ರಿಯ ಮಾಡ್ತಿದೀವಿ ಅಂತ ಹೇಳಿದ್ರೆ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ತುಂಬಾ ಮುದ್ದಾಗಿರ್ಬೇಕು, ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಸಾಂಗ್ಗಳಿರ್ಬೇಕು, ಡ್ಯಾನ್ಸ್ ಇರಬೇಕು ಅಂತ ಸಾಕಷ್ಟು ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುವಂತ ಒಂದು ಕತೆ ಬಂದ್ರೆ ಖಂಡಿತ ವೈ ನಾಟ್ ಎಸ್. ಈಗ ಮೈನ್ ಕ್ವಶನ್ ಬರ್ತೀನಿ. ನಿಮ್ಮ ಇಬ್ಬರ ಪ್ರೀತಿಯ ಪ್ರತಿರೂಪ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನೋಡಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಕೂರಿಸ್ಕೊಂಡು ಎಂತ ಪ್ರಶ್ನೆ ಕೇಳ್ತಾ ಇದ್ರೆ, ಐ ವುಡ್ ಸೇ ಪ್ರಿಯಾ ಕೂಡ ಒಬ್ಬ ಲೈಕ್ ಅಂದ್ರೆ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡಿರೋ ನಟಿ. ಅವಳದೇ ಅದೊಂದು ಲೈಫ್ ಇದೆ, ಫ್ರೀಡಮ್ ಇದೆ. ಸೊ ಕೆಲಸ ಮಾಡಿ ಅವಳ ಒಂದು ಏನಂತಾರೆ ಆ ಡಿಸಿಷನ್ ಏನಿದ್ರು, ಐ ಥಿಂಕ್ ಯೂಶಲಿ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಬೀಯಿಂಗ್ ಹ್ಯೂಮನ್, ಮನುಷ್ಯನಾಗಿ ಪುರುಷನಿಗೆ ಎಷ್ಟು ಒಂದು ಹಕ್ಕಿರುತ್ತೆ, ಅದೇ ರೀತಿಲಿ ಒಂದು ಮಹಿಳೆ ಕೂಡ ಒಂದು ಹಕ್ಕಿರುತ್ತೆ. ಯಾಕಂದ್ರೆ ಅವ್ರ ದೇಹ ಅದು, ಅವ್ರ ಬಾಡಿ. ಸೊ ದೇ ವಿಲ್ ಡಿಸೈಡ್ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಅವಳು ನಟಿ ಆಗಿರೋದ್ರಿಂದ ಚೆನ್ನಾಗಿ ಕೆಲಸ ಮಾಡ್ಲಿ, ಅವಳು ಇಷ್ಟು ಇನ್ನ ಎಲ್ಲರಿಗಿಂತ ಜಾಸ್ತಿ ಹೆಸರು ಮಾಡ್ಲಿ ಅನ್ನೋ ಒಂದು ಆಸೆ. ಸೊ ಇಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕು ಅನ್ನೋದೇ ನಮ್ಗೆ ಇವಾಗ ಅದೇ ಗುರಿ ಇರೋದು. ಒಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು, ಒಳ್ಳೆ ಒಂದು ಕಂಟೆಂಟ್ಗಳನ್ನ ನಾವು ಕೊಡಬೇಕು, ಜನಕ್ಕೆ ಎಂಟರ್ಟೈನ್ ಮಾಡಬೇಕು. ಯಾಕಂದ್ರೆ ನಟರಾಗಿ ಬಂದ್ಮೇಲೆ ಅದೊಂದು ಕರ್ತವ್ಯ ಆಗುತ್ತೆ ನಮ್ಗೆ. ಸೊ ಅದ್ರ ಬಗ್ಗೆ ನಿಜ ಯೋಚನೆ ಮಾಡಿಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿ ಮರಿ ಇದೆ, ಅದ್ರ ಹೆಸರು ಟೀಪಾಯ್ ಅಂತ. ಸೊ ನಮ್ಮ ಒಂಥರ ಪ್ರೀತಿಯ ಮಗು ಅಂತಾನೆ ಹೇಳ್ಬೋದು. ಅದನ್ನೇ ನಾವು ಆಟ ಆಡಿಸ್ಕೊಂಡು ಚೆನ್ನಾಗಿದೀವಿ. ಥ್ಯಾಂಕ್ ಯು. ಸೊ ಯಾಕಂತ ಬಿಕಾಸ್ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಜೂನಿಯರ್ ಸಿದ್ದು ಮೂಲಿಮನಿನ ಅಥವಾ ಜೂನಿಯರ್ ಪ್ರಿಯಾ ಅವರನ್ನ ನೋಡ್ಬೇಕು ಅಂತ. ಸೊ ಅವರ ಒಂದು ಕ್ವಶನ್ ನಾನು ಕೇಳಿದೆ. ಇರ್ಲಿ, ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಹೇಳಿದಕ್ಕೆ. ಆ ಒಂದು ಕನ್ಸರ್ನ್ಗೆ ಥ್ಯಾಂಕ್ ಯು. ಬಟ್ ಆಸ್ ಎ ಸೈಡ್, ಸಿನಿಮಾ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಸಾಕಷ್ಟು ಪ್ಲಾನ್ಗಳಿದೆ ಕೆಲಸದ ಬಗ್ಗೆನೆ. ಸೊ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ನಿಮ್ಗಂತೂ ಬಿಗ್ ಬಾಸ್ ಇಷ್ಟ ಇಲ್ಲ, ಪ್ರಿಯಾ ಅವ್ರಿಗೆ ಇಷ್ಟನಾ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ನಾವು ತುಂಬಾ ಸಿನಿಮಾಗಳ ಬಗ್ಗೆ, ಅಥವಾ ಒಂದೇನೋ ಒಂದು ಸೀನ್ ಹಿಂಗೆ ಆಕ್ಟಿಂಗ್ ಮಾಡ್ತಾರೆ, ಅಥವಾ ಈ ಸಿನಿಮಾ ಹೆಂಗಾಗಿದೆ, ಈ ಸಿನಿಮಾ ನೋಡಿದ್ಯಾ, ಈ ಹಾಡು ಕೇಳಿದ್ಯಾ, ಈ ಟ್ರೇಲರ್ ನೋಡಿದ್ಯಾ, ಬರೀ ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಇದ್ರಿಗೂ ನಾನು ಕೇಳಿಲ್ಲ ಅವಳಿಗೆ ಏನ್ ಇಂಟ್ರೆಸ್ಟ್ ಇದೆ ಬಿಗ್ ಬಾಸ್ ಬಗ್ಗೆ ಅಂತ. ಬಟ್ ಐ ಡೋಂಟ್ ನೋ, ಅದ್ರ ಇದ್ರೆ ಖಂಡಿತವಾಗ್ಲೂ ಹೋಗ್ಬೋದು, ಯಾಕಂದ್ರೆ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಆಗುತ್ತೆ ಅದು. ಹೇಳ್ತಿದ್ರಿ ಈ ಸಿನಿಮಾಗಳ ಬಗ್ಗೆ ನನಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನ ಯಾವ ನಟನಿಗೆ ಸಿದ್ದು ಮುನಿಮನಿ ಅವರು ಆಕ್ಷನ್ ಕಟ್ ಹೇಳ್ತಾರೆ ಅಂತ? ತುಂಬಾ ಕಷ್ಟದ ಒಂದು ಕ್ವಶನ್ ಇದು. ಹಾಗೇನಿಲ್ಲ, ಐ ಥಿಂಕ್ ಈಗ ಸದ್ಯಕ್ಕೆ ನಾವು ಒಂದು ತಂಡ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದು ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದು ಒಳ್ಳೆ ಟೀಮ್ ಇದ್ದಾಗಲೇ ನೀವು ಒಂದು ಯಾವ್ದು ಮ್ಯಾಚ್ ಆಗಿರ್ಬೋದು, ಗೇಮ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು ಗೆಲ್ಲಕ್ ಸಾಧ್ಯ. ಆಸ್ ಇವಾಗ ಅಜ್ಞಾತವಾಸಿಯಲ್ಲಿ ಎಂತ ಒಳ್ಳೆ ಟೆಕ್ನಿಷಿಯನ್ಸ್ ಇದಾರೆ, ಆರ್ಟಿಸ್ಟ್ಗಳಿದ್ದಾರೆ ಅಂದ್ರೆ ನಮಗೆ ಹೆಮ್ಮೆ ಆಗುತ್ತೆ ಸಿನಿಮಾದ ಕೆಲಸ ಮಾಡಿದೀನಿ ಅಂತ ಹೇಳಕ್ಕೆ. ಅದ್ರದ್ದೊಂದು ತಂಡ ಕಟ್ಟಕ್ ಪ್ರಯತ್ನ ಮಾಡ್ತಿದ್ದೀನಿ. ನಾನು ನಿಜವಾಗ್ಲೂ ಯಾರಿಗ್ ಮಾಡ್ತೀನಿ ಅನ್ನೋದು ನನಗೆ ನಿಜ ಗೊತ್ತಿಲ್ಲ, ಆದ್ರೆ ಒಂದು ಒಳ್ಳೆ ತಂಡ ಕಟ್ಟಬೇಕು ಅಂತ ನಾನು ಖಂಡಿತವಾಗ್ಲೂ ಆಸೆ ಪಡ್ತೀನಿ. ಅಂಡ್ ಕತೆಗೆ ಪೂರಕವಾಗಿ ಯಾರು ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ, ಖಂಡಿತವಾಗ್ಲೂ ಅವ್ರನ್ನ ಅಪ್ರೋಚ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅಂಡ್ ಖಂಡಿತವಾಗ್ಲೂ ಒಳ್ಳೊಳ್ಳೆ ನಟರ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಖಂಡಿತ ಇದೆ ನನಗೆ. ಇನ್ ಕೇಸ್ ಯಾರಾದ್ರೂ ಮುಂದಿನ ದಿನಗಳಲ್ಲಿ ಇಂಥ ನಟನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕು ಅಂತಂದ್ರೆ ಯಾವ ನಟನ ಜೊತೆ ಶೇರ್ ಮಾಡ್ತೀರಾ ಅಂತ? ಅದೇ ನನ್ಗೆ ಇವಾಗ ಓಕೆ, ಎಲ್ಲರಿಗೂ ಅನ್ಸುತ್ತೆ, ಒಂದೆಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ನನ್ನ ನೆಚ್ಚಿನ ನಟರು ಬಹಳಷ್ಟು ಜನ ಇದ್ದಾರೆ. ನಾನು ಮನ್ಸಲ್ಲಿ ಅನ್ಕೊಂಡಿರ್ತೀನಿ, ಅದ್ ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರ್ತಾ ಇದೆ. ಇವತ್ತಿನ ದಿನಕ್ಕೆ ಹೇಳ್ಬೇಕಂದ್ರೆ ರಂಗಣ ರಘು ಸರ್ ಬಗ್ಗೆ ಬಹಳಷ್ಟು ನಾನು ಒಂದು ಅಭಿಮಾನ, ಅವ್ರನ್ನ ಸೆಲೆಬ್ರಿಟಿ ಆಗಿ, ಒಂದು ನಾನೊಬ್ಬ ಫ್ಯಾನ್ ಬಾಯ್ ಆಗಿ ಅವ್ರನ್ನ ಸೆಲೆಬ್ರೇಟ್ ಮಾಡಿದೀನಿ. ಅವ್ರ ಜೊತೆ ಇವತ್ತು ನಡೆಸೋ ಒಂದು ಅವಕಾಶ ಸಿಕ್ಕಿದೆ ನನಗೆ ಅಜ್ಞಾತವಾಸಿಯಲ್ಲಿ. ಇದೇ ತರ ನನ್ನ ಮನಸ್ಸಲ್ಲಿ ಸಾಕಷ್ಟು ಜನ ಹೆಸರಿದೆ, ಹೇಳಕ್ ಹೋಗಲ್ಲ ಅಷ್ಟೇ. ಅದು ಖಂಡಿತ ಮುಂದಿನ ದಿನಗಳಲ್ಲಿ ಅದು ನಂಬಿಕೆ ಆಗಿ ಅಂತಾರೆ, ನನ್ನ ನಂಬಿಕೆ ನಿಜ ಆಗಿ ಹೊರಬರುತ್ತೆ ಅನ್ನೋದು ನನ್ನ ಒಂದು ಇದು. ಎನಿವೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಾಯ್ತು ನನಗೆ ಇನ್ನೇನು ಬಿಟ್ಟು ಕೊಡ್ತಿಲ್ಲ ನೀವು ಅಂತ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಅಜ್ಞಾತವಾಸಿ, ನಿಮ್ಮ ಅಜ್ಞಾತವಾಸವನ್ನ ಕಳೆದು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಮತ್ತೆ ಸಿನಿ ಪ್ರೇಕ್ಷಕರನ್ನ ಹಾಗೆ ಕನ್ನಡ ಕಲಿತಿರೋ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಐ ಶುಡ್ ಸೇ ದಿಸ್, ನಿಮ್ಗೆ ಒಳ್ಳೆ ಒಂದು ಕಂಠ ಇದೆ, ಒಳ್ಳೆ ಬೇಸ್ ಹೌಸಲ್ಲಿ ಮಾತಾಡ್ತೀರಾ. ಥ್ಯಾಂಕ್ ಯು, ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಮೀ ಸ್ವೀಟ್ ಕ್ವಶನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಿಷ್ಟು ನಟ ಸಿದ್ದು ಮೂಲಿಮನಿಯವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.